ಬೆಳಿ ಎಂದು ಸಿಕ್ಕಿದ್ರಂತೂ ಈಟಿ ತಗೊಂಡು ಹೊಟ್ಟೆಗೆ ಚುಚ್ಚದಂತ. ಗೈಸ್, ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತು ನೋಡಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಅಮ್ಮ ನಿಜ ಯಾಕೆ ಮಾಡ್ತಿದ್ಯಾ? ಬಿಟ್ಬಿಟ್ಟು ಹೋಯ್ತಾ ಅಂತ ರಂಗಿರೇ ಇಬ್ರು ಆಡ್ಸಿರಿ ನೀವು. ನಿಂಗೆ ಅಂತಿಂತ ರಂಗಿ ಎಲ್ಲ ನಿಂಗೆ ಕಾಣ್ತಕೋ. ಹಾ ಗೊಂಬೆ ರಂಗಿ ಗುದ್ಬಿಡ್ತೀನಿ. ಬಿಟ್ಬಿಟ್ಟು ಹೋಯ್ತಿದ್ರಲ್ಲ ಪೇಷಂಟ. ಹಿಂಗೆ ನಾಚಿಕೆ ಮಾನ ಮರ್ಯಾದೆ ಒಂಚೂರು ಮನ್ಸತ್ವ ಏನೂ ಇಲ್ಲ. ಚಿನ್ನಿ ಯಾಕೆ ಅಳ್ತೀಯ? ಅಳ್ಬಿಡು ಇರಮ್ಮ. ಅಮ್ಮ ಅಳ್ಬೇಡ ಇರು. ಶಶಿಕಲಾ ಏನಕ್ಕೆ ಅಳ್ತಿದ್ಯ? ಇರು, ಹೋದ್ರೆ ಬರ್ತಾರೆ ತಿರ್ಗಾ ವಾಪಸ್ಸು. ಸುಮ್ಮನೆ ಅಳಿಸ್ತೀಯ ಕಣವ. ಹೇ ಇರಮ್ಮ ಅಳ್ಬೇಡ. ನೀನ್ ಯಾಕೆ ಅಳ್ತೀಯ? ಅಳ್ಬೇಡ ಇರು, ಬರ್ತಾರ. ಈ ಸರಿ ಹೋಗಿದ್ ಬೋ, ಏನಿಲ್ಲ. ಅಳ್ಬೇಡ ಕಣಮ್ಮ ನೀನು. ಸುಮ್ ಯಾಕೆ ಅಳ್ತೀಯ? ಇರು, ಬರ್ತಾರೆ. ಬಿಡಿ, ಇವಾಗ ಇದ್ದಾರ ಅಂತಲ್ಲ, 2 ದಿವ್ಸಕ್ಕೆ ವಾಪಸ್ ಬತ್ತೆ. ಅಳ್ಬೇಡ ಕುಸುಮ, ಆಯ್ತು ಇರ್ತಾರಲ್ಲ ಇವಾಗ. ನಿಗಮ್ಮ ಅಳ್ಬೇಡ ಇರು. ನೀನೇ ಕಳ್ತೀಯ. ಯಾರೇ ನೆಗಿತಿಯಲ್ಲ ನೀನು. ಅಪ್ಪ, ಈ ಥರ ಜನ ಜೀವನದಲ್ಲಿ ನೋಡಿಲ್ಲ ನಾನು. ಅಲ್ಲ, ಇಷ್ಟು ವಯಸ್ಸಾಗಿದ್ರು ಊರ್ ಬಿಟ್ಟಿರ್ತಾರೆ ನೋಡಿ. ನಮ್ಮವ್ವ ಹೋಗಬೇಕು ಅಂತ ಹೇಳ್ತಾಳೆ. ಇಲ್ಲೇ ಕರ್ಸ್ಕೊಂಡು ಇಟ್ಕೊಂಡು ತಾಯಿ ಮಗಳು 1 ವರ್ಷನಾಗಿರ್ಲಿ 100 ವರ್ಷನಾಗಿರ್ಲಿ, ಆ ಬಾಂಡಿಂಗ್ ಹಂಗೆ ಇರ್ತದೆ. ಇಷ್ಟು ಪ್ರೀತಿ ನೋಡಿ. ಎತ್ತ ಕರಳು. ನಮ್ಮಮ್ಮ ಅಳ್ತಿದಂಗೆ ನಾನು ಅತ್ತೆ. ನನ್ನ ಮಗಳು ಹೇಳ್ತಾಳಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ಇದ್ಬಿಟ್ರು. ಇರೋ ಕಣ್ಣೀರೇ ಬರಲಿಲ್ಲ ಅದಕ್ಕೆ. ಲೇಟ್ ಐತಿ ಎದ್ದು ಮನೆ ಸೋಮವಾರ ಬತ್ತೀಯಾ? ಸೋಮವಾರ ಬಂದಂತ ಬಿಡು. ಕಳ್ಳ ನೋಡಂಗ್ ನೋಡ್ತಾವಳಿ. ಕಳ್ಳಿ ನೋಡ ತಿಂದಿರ ಹೋಗ್ಬಿಡು. ಅವ್ಳು ಕಳಿಸ್ಬಿಡ್ತೀವಿ. ಅವಳಿಗೆ ಬಸ್ ಭಾನುವಾರ ಸಂಡೆಲಿ ಸೋಮ ಬಂದ್ಬಿಡು. ಬಂದ್ಬಿಡು. ಒಂಚೂರು ಬೆಳಗಕ್ಕ ಪಳಗಕ್ಕ ಮಾಡಕ್ಕಪ್ಪ ಅಂತ ಹಬ್ಬಕ್ಕೆ ಹತ್ತಗತ್ತಾಗ ಹತ್ತ ಜೊತೆ ಮಾತ್ಕಿ ದಾಡ್ಸ್ಬಿಟ್ಟಿಯ ಕಣವ ರಂಗಿರ್ನ ಇಬ್ರುನವೇ. ಮಾತ್ಕಿ ದಾಡ್ಸ್ಬಿಟ್ಟಿಯ. ಇಲ್ಲಿ ನೋಡು ಹೆಂಗೆ ಗುಂಡಕ್ಕೆ. ಗುಂಡಮ್ಮ ಏನ್ ಆರ್ಚೆ ಗೊತ್ತಾ ನೀನು? ನಿಂಗೆ ಹೋಯ್ತವಳ ಹಂಗೆ ಮಾಡ್ಕೈತಾಗವ್ರಲ್ಲಿ. ಇಲ್ಲೇ ಇಬ್ರು ಸೊಸೆರು ಹೋಯ್ತವಳ ಹಂಗೆ. ಆ ರಂಗಿ ಮಾತಾಡ್ಸ್ಬಿಟ್ಟಿಯ ಗೊಂಬ ರಂಗಿನ. ಮಾತ್ಕಿ ದಾಡ್ಸ್ಬಿಟ್ಟಿಯ ಅವಳನ್ನ. ಲಕ್ಷ್ಮಿ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾ. ಆಚಾರದ ಬಾ, ಬಾಯ್ ಹೇಳ್ಬಿಟ್ ಬಾ. ಬಾಯ್ ಹೇಳ್ಬಿಟ್ ಬಾ. ಲಕ್ಷ್ಮಿ ಸುಬ್ಬು ದೊಡಪ್ಪ ಎಲ್ಲಿ? ನಮ್ ದೊಡಪ್ಪ ಬತ್ತೀನಿ ಕಂತೆ. ಹೋಗು ಬತ್ತೀನಿ. ಅಪ್ಪಿ ಬತ್ತಾಳೆ ಭಾನುವಾರ. ರಂಗೀರ್ ಇಬ್ರು ಕುಡಿತಾವ್ರೆ. ಒಯ್ತೀನಿ ಅನ್ಕೊಂಡು ನಮ್ಮ ಮಮ್ಮಿ ಹತ್ರ ಒಯ್ತಾ ಇರೋದ್ ನೋಡು. ಅದೇ ಹಂಗೇನ ನೀನು ಭಾನುವಾರ ಹೋಗು. ನೀನು ಹೆಂಗ್ ಮಾಡಿದ್ರು ಹೋದವ್ರು ಹೋಗ್ಲಿ. ನಮ್ಮ ಅಮ್ಮನ ಜೊತೆ ನಾನು ಇರೋದಂತ ಇರ್ತಿಲ್ಲ. ಹೋಯ್ತವನೇ ಕಡ್ದು. ನಾ ಎಲ್ಲಿಗೆ ಹೋಯ್ತಾರ? ಅಲ್ಲ ಕಣ, ಪ್ರಮೋಷನ್ ಬೇಡವಾ? ನಮ್ಮ ಅಮ್ಮಂಗ್ ಸಾಕೋದ್ ಬೇಡವಾ? ನಾನು ನಮ್ಮ ಅಪ್ಪ ಅಮ್ಮನ್ ನೋಡ್ಕೊಳ್ಳೋದ್ ಬೇಡವೇನು? ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ನಿಂಗೆ ಹೋಗೋ ಬತ್ತಾಳ ಭಾನುವಾರ. ಅಳ್ಬೇಡ ಇರವ. ಗೈಸ್ ತಮ್ಮನೇಲಿ ಪೋಸ್ಟ್ ಕೊಡೋದ್ರೆ ನಮ್ಗೆ ರಿಯಲ್ ಆಗಿ ಹೇಳ್ತಾರೆ. ಗೈಸ್ ನಂಗೂ ಹಂಗೆ 1-2-3 ಶೂಟ್ಗಳಿವೆ ಬೆಂಗಳೂರಲ್ಲಿ. ಅದು ಮುಗಿಸ್ಕೊ ಬರ್ತೀನಿ ಚಿನ್ನು. ಓಕೆನಾ? ಸರಿ, ಜಲ್ದಿ ಬತ್ಕೊಂಡ್ಬಿಡು. ಎಷ್ಟು ನಮ್ಮ ಅಮ್ಮಂಗೋಸ್ಕರ ಜಲ್ದಿ ಬತ್ತೀನಿ. ಗೈಸ್ ಹತ್ತಿದ್ರು ಇಬ್ರು. ಗಾಚು ಇಳಿಸ್ತಿದ್ರಪ್ಪ. ಗಾಚ ಆಯ್ತು.
ಗಂಟು ಮುಟ್ಟೆ ಎಲ್ಲ ಹೆಂಗ್ ಕಟ್ಕೊಂಡವೆ ನೋಡಿ ನಿಜ. ಬಾಟ್ಲುಗಳು ಅಳ್ಬೇಡ ಇರೋ, ನೀನ್ ಯಾಕವ ಅಳ್ತಿದ್ಯಾ? ಕೊಡಕ್ಕಿಲ್ಲ ಸರಿ ಅಳ್ಬೇಡ ಇರೋ, ಒಳಗೆ ಯಾಕೆ ಯಾಕವ ಅಳ್ಬೇಡ ಇರವ ಅವ ಅಳ್ಬೇಡ ಇರೋ ಅಳ್ಬೇಡ ಇರೋ. ಇಬ್ರು ಯಾಕೆ ಹಿಂಗೆ ಅಳ್ತಿದ್ದೀರಿ? ಅಳ್ಬೇಡ ಇರಿ ಇರೋ, ನೀನ್ ಯಾಕೆ ಅಳ್ತಿದ್ಯಾ? ಹಾ ಅಳ್ಬೇಡ ಇರೋ ಅವ. ಪಾಪ ಅವಳು ಹತ್ಬಿಡ್ತಾಳೆ ಅಂತ ಅಂದ್ಬಿಟ್ಟು ಹೊಂಟೋಗಿರೋದು ನಮ್ಮಮ್ಮ. ಅಳ್ಬೇಡ ಕುತ್ಕೊಬ ಸುಮ್ಮನೆ. ಹೋಗೋ ಟೈಮಲ್ಲೆಲ್ಲ ಹತ್ಕ ಕಳ್ಸ್ಕೊಡ್ತಾರ. ಅಳ್ಬಾರ್ದಿರು. ಈ ತಾಯಿ ಪ್ರೀತಿ, ತಾಯಿ ಋಣನ ಎಷ್ಟು ಜನ್ಮ ಎತ್ಕೊಂಡ್ರು ಆ ಬಾಂಡಿಂಗ್ ಇರ್ತದೆ ಗೊತ್ತಾ. ಅಮ್ಮ ಮಗಳು ಅನ್ನೋ ಬಾಂಡಿಂಗು ನೋಡಿ. ನಮ್ಮಮ್ಮಗೆ 40 ವರ್ಷ, 38 ವರ್ಷನೂ ಏನೋ ಅಲ್ವಾ? 38 ವರ್ಷ ಮಮ್ಮಿಗೆ. 38 ವರ್ಷ, 40 ವರ್ಷನೂ. ನಮ್ಮ ಅವ್ವಂಗೆ ಇಷ್ಟು ವರ್ಷ. ಅವ ನಿಂಗೊಂದು 60 ವರ್ಷವಾ? 60-70 ವರ್ಷ. ಇನ್ನೂ ನೋಡಿ ಮಗಳಿಗೋಸ್ಕರ ಅಳ್ತಾರೆ. ಅಪ್ಪ, ಇವತ್ತಿನ ಕಾಲದಲ್ಲಿ ಆಸ್ತಿ ಪಾಸ್ತಿಗೆ ಜಗಳ ಆಡೋರ ಮಧ್ಯೆ ಪ್ಯೂರ್ ಬಾಂಡ್ ಇದೆ. ನನಗೆ ಅಳು ಬಂದ್ಬಿಡ್ತು, ನಾನು ಅಳಲ್ಲ ಜಾಸ್ತಿ. ನಮ್ಮಮ್ಮ ಅತ್ತಾಗ ಅಳು ಬಂದ್ಬಿಡ್ತು. ಈ ಹಂದಿ ಮೇಯಿಸ್ಬಿಡ್ಬೇಕು. ಸಸಿಕಲಾ ಹತ್ತಿದ್ಬಿಟ್ರೆ ಕುದ್ಬಿಡ್ತೀನಿ. ಆಯ್ತಾ? ಸರಿ ಚಿನಿ, ಆಯ್ತು. ಬಾಯ್ ಬಾಯ್. ಎಮೋಷನಲ್ಲಿ ಗೈಸ್. ಬಾಯ್ ಕಣಂತ ಹುಷಾರು. ರಂಗಿರ ಸುಮಾರು ಜನ ಗೊತ್ತಿಲ್ಲ. ಅಪ್ಪಿ ಮತ್ತೆ ನಮ್ಮವ್ವ ಏನಕ್ಕೆ ಬಂದಿದ್ದು ಅಂತ ಅಂದ್ಬಿಟ್ಟು ನಮ್ಮೂರಿಗೆ. ಅಪ್ಪಿ ಮತ್ತೆ ಅವ್ವ ನಮ್ಮೂರಿಗೆ ಬಂದಿದ್ದು. ನಮ್ಮಮ್ಮಂಗೆ ಆಪರೇಷನ್ ಆಗಿತ್ತು, ಗರ್ಭಕೋಶ ಆಪರೇಷನ್. ಅದಕ್ಕೋಸ್ಕರ ಅವರು ಭಾರ ಎತ್ತಂಗಿಲ್ಲ ಮತ್ತೆ ಕೆಲಸ ಏನು ಮಾಡಂಗಿಲ್ಲ ರೀಸನ್ಗೋಸ್ಕರ ನಮ್ಮ ಅಜ್ಜಿ ಮತ್ತೆ ನಮ್ಮ ಅಪ್ಪಿ ಬಂದಿದ್ದು. ಸುಮಾರು ದಿವಸ, ಒಂದು 15 ದಿವಸ ಆಯ್ತು ಅಲ್ವಾ? 20 ದಿವಸ. ಅಷ್ಟು 1 ತಿಂಗಳಾಯ್ತು ಬಂದು. ಒಟ್ಟಿಗೆ ಇಷ್ಟು ದಿವಸ ಗಂಟೆ ಇಲ್ಲೇ ಇದ್ರು. ಇವಾಗ ಬಿಟ್ಟೋಯ್ತವ್ರೆ ಮನೆ, ಅಂದ್ರೆ ಬಳ್ಳಾಳಿಗೆ ಹೋಯ್ತವ್ರೆ ಅಂತ ಅಳು ಬಂದ್ಬಿಟ್ಟಿತ್ತು ನಮ್ಮ ಅಮ್ಮಂಗೂ ಅಜ್ಜಿಗೂ. ಅಂದ್ರೆ ಇಷ್ಟು ದಿವಸ ಜೊತೆಗೆ ಇದ್ಬಿಟ್ಟು ಇವಾಗ ಹೋಯ್ತಾ ಇರೋದಕ್ಕೆ ತಿರ್ಗಾ ಬರ್ತೀನಿ ಅಂತ ಅಂದಾಗ ನಮ್ಮವ್ವ ನೋಡ್ಬೇಕು ಏನ್ ಮಾಡ್ತದ ಅಂತ ಅಂದ್ಬಿಟ್ಟು ಅದೇ ಬಿಟ್ಟೋಯ್ತವ್ರಲ್ಲ ಅಂತ ರೀಸನ್ಗೋಸ್ಕರ ಇಬ್ರು ಹೊತ್ಬಿಟ್ಟಿದ್ದೇವೆ ಇಷ್ಟೇ. ಅಳ್ಬೇಡ ಕಣವ, ಆಯ್ತಾ? ನೀನ್ಲಿಗೆ ಹೋಗಿ ಆಯ್ತಾ? ಅಳ್ಬೇಡ. ನೀ ಯಾಕೆ ಹೇಳ್ತಿದ್ದೆ ಅವಾಗ? ನನ್ ಬಿಟ್ಟು ಹೋಯ್ತಿದೀನಿ ಅಂತ ಹೇಳ್ತಿದ್ದಲ್ಲ ನೀನು. ನಂಗೆ ಯಾಕೋ ಹಂಗೆ ಅನಿಸ್ತಿದ್ದೆ. ಊಟ ಗಿಟ ಬಿಟ್ಬಿಟ್ಟು ಆಮೇಲೆ ಆದಷ್ಟು ಊಟ ಮಾಡು, ಚೆನ್ನಾಗಿರೋ. ನೀವ್ ಅಳ್ಬೇಡ ಕಣವ. ಕಣಂದ್ ಬಿಟ್ಬಿಡ್ತೀನಿ. ಅಯ್ಯೋ ಬಿರ್ಗೆ ನಿಂಗಮ್ಮ ನೋಡಿ. ಇರು ಅಂದ್ರೂ ಇರ್ತಲ್ಲ ನಿಂಗಮ್ಮ, ಇರು ಅಂದ್ರೂ ಇರ್ಲಿಲ್ಲ. ನಮ್ಮ ಮಮ್ಮಿ ಹತ್ಕ ಕಳ್ಸ್ಕೊಟ್ಟಿರೋದು. ಅಳ್ತಿತ್ತು ನಮ್ಮ ಮಮ್ಮಿ. ಮಾಡ್ಕೊಡ್ತೀನಿ ಅಂದ್ರೆ ಇದು ಮನೇನ ಹೊಡ್ಸ್ಕೊಡ್ತದ. ಗೈಸ್ ಇವಾಗ ಅಪ್ಪಿ ಅವ್ರ ಹಟ್ಟಿ ತಗ ಬಂದು ಲಗೇಜ್ ಎಲ್ಲ ಇಳಿಸ್ಬೇಕು. ಗೈಸ್ ಗೋಳಿ ಮರಿ ಬತ್ತು ನೋಡಿ. A few moments later. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನಿನ್ಗಿದು ಬೇಕಿತ್ತ ಮಗನೇ? ಬಿದ್ರೆ ಹೆಂಗ್ ಆ ದೇವ್ರ ದರ ಹೊಡ್ಕತ್ತಲ್ಲ ನೋಡ್ಕ ಸರ್ ಅದು ಹೊಡ್ಕೊಂಡು ನೋಡ್ಮ. ಗುದ್ಕೊಂಡ್ ಪರ್ದ ಬಿಡುತ್ತೆ ಅಂದ್ರೆ ಬಳ್ಳಾಳಿ ಎಲ್ಲ ಬಂದು ಹಿಂಗೆ ಹಿಡ್ಕೊಂಡಲ್ಲ. ಬಿಟ್ಬಿಟ್ಟು ಹೋಗ್ತಿದ್ಯಾ? ನಮ್ಮಮ್ಮನ್ ಬಿಟ್ಬಿಟ್ಟು ಹೋಯ್ತಿದ್ಯಾ? ಜೋರಾಗಿ ಬೀಳ್ತ. ನಮ್ಮಮ್ಮನ್ ಬಿಟ್ಬಿಟ್ಟು ಹೋಯ್ತಿದ್ಯಾ? ಯಾಕೋ ಅತಿ ಆಗೋಯ್ತು ಕಣ್ಣ ಸೀರಾ. ಹೇಳ್ತಾವ್ ನೀ ಹೋಗ್ಬೇಡ ಅಂತ ಏನು? ನಮ್ಮ ಅಮ್ಮನ್ ಬಿಟ್ಟು ನಮ್ಮ ಅಮ್ಮನ್ ಬಿಟ್ಬಿಟ್ಟು ನಮ್ಮ ಅಮ್ಮನ್ ಬಿಟ್ಬಿಟ್ಟು ಬಂದ್ಯಾ? ಜೋರು ಬಿಡಿಸ್ಬಿಡ್ತೀನಿ, ಗಾಳಿ ಬಿಡಿಸ್. ನಿಮ್ಮವ್ವ ಅಂತ್ಯ ನಮ್ಮ ಅಮ್ಮನ್ ಬಿಟ್ಬಿಟ್ಟು ಬಂದ್ಬಿಟ್ಟು ಅದೇ ಬಿಜ್ಜಲ ಇರೋದು. ಸುಮ್ಮನೆ ಡೌ ಮಾಡ್ತಾಳೆ, ಚೀಲ ಇರೋದಲ್ಲಿ ಅದೇ.
ಗುಡಿ ಏನ್ ಹೊಸ ಸಲ್ಟು ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಬಿಡ ಪ್ಯಾಂಟ್ ಹಾಕಬೇಡ, ಹಂಗೆ ಚೆನ್ನಾಗಿ ಕಾಣಿಸ್ತಾ ನನ್ನ ಹಿಡಿಯೋ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಒಂದ್ ಚೆನ್ನಾಗಿರೋ ಶರ್ಟು ಅಂತ ಬಟ್ಟೆ ಅಂತ ತಗೊಂಡವನೇ. ಸೀರಿಯಸ್ ಆಗೋದು ಒಂದೇ ಕಳಗುಳಿ ತುತ್ತು ಅದೇ ತಿನ್ಸತ್ತೆ ಅದು ಯಾರು ಎಣ್ಣೆಕ್ಲಿ ವಿಡಿಯೋ ಕಾಲ್ ಮಾಡಿದ್ರು ತಗೋ. ತುತ್ತು ಸರಿ ಬಾಯ್ ಕಣ, ಟಾಟಾ, ಬಾಯ್ 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 ಬಾಯ್. ಅಂದಿಡಿಯಾಕ ಬಂದಿದ್ರಂತ ಹುಷಾರು ಒಳೆಯರು ಈಚು ಅದೇ ಆಚೆ ಕೀಚೆ ಕಳ್ಸ್ಬಿಡಿ ಕಣಂತೆ, ಅಂದಿಡಿಯವ್ರು ಬಂದವ್ರೆ. ಮುದ್ದಾಗಿರೋ ಹುಡುಗಿರ್ ಇಲ್ಲ ಬಿಳಿ ಹಂದಿನ ಹುಡುಕ್ತಾ ಇದಾರಂತ, ಅದೇನೋ ಬೇಟ ಕೊಡ್ಬೇಕಂತ. ಬಿಳಿ ಹಂದಿ ಸಿಕ್ಕಿದ್ರಂತೂ ಈಟಿ ತಗೊಂಡ್ ಹೊಟ್ಟೆಗೆ ಚುಚ್ಚದಂತ. ಅವ್ರು ಮುದ್ದಾಗಿರೋ ಹುಡುಗಿರ್ನ ಅದ್ರಲ್ಲಿ ಮೇಕಪ್ ಮಾಡೋ ಹಂದಿ ಅಂದ್ರೆ ಸಿಕ್ಕಾಬಿಟ್ಟೆ ಇಷ್ಟ. ಮೇಕಪ್ ಮಾಡ್ಕಂದ್ರೆ ಹಂದಿ ಇನ್ನೂ ಅಂತ. ಸುರಾಯ್ ಹಾಯ್ ಗೈಸ್, ಇವಾಗ ನಾವು 3 ಜನನು ಬೆಂಗಳೂರಿಗೆ ಹೋಯ್ತಾ ಇದ್ವಿ. ನಾಯ್ ಕಣೆ ಹುಷಾರ್ ಅಂದಿಡಿಯವ್ರು. ನಿನ್ ಹಿಡಿಯಕ್ ಬರ್ತಾರಲ್ಲ ಅವರೇ ಹುಷಾರಾಗಿರ್ಬೇಕು. ಗೈಸ್, ಇವಾಗ ನಮ್ ಕರಿಂಗೆ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ತವನೆ. ಬಾರಿ ಗೈಸ್, ಬೆಂಗಳೂರಿಗೆ ಬಂದ ಇವಾಗ ಶೂಟ್ ಮುಗಿಸ್ಕೊಂಡು ನಟ್ಟಿಗೆ ಹೋಗೋ ವಾಪಸ್ಸು. 2 ಕಡೆ ಶೂಟ್ ಐತೆ ಇವಾಗ, 2 ಕಡೆ ಶೂಟ್ ಮುಗಿಸ್ಬೇಕು. ಬನ್ನಿ ಇವಾಗ ಫಸ್ಟ್ ಶೂಟ್ ಮುಗಿಸೋಕೆ ಹೋಗುವ. ಆರಾಮ, ಚೆನ್ನಾಗಿದ್ದೀರಾ ಗೈಸ್? ಇವಾಗ 2ನೇ ಶೂಟ್ ಮಾಡಬೇಕು, ಇದು 2ನೇ ಪ್ರಮೋಷನ್ ಶೂಟು. ಅದು ಇನ್ನೂ ಮಾಡಿಲ್ಲ, ಸ್ವಲ್ಪ ಟೈಮ್ ಆಗಿದೆ ಅಂದ್ರೆ ಅದಕ್ಕೋಸ್ಕರ ಊಟ ಮಾಡೋಕ್ಕೆ ಅಂತ ಬಂದಿದ್ದು. ಅಷ್ಟು ಊಟ ಗೈಸ್. ಪೋಲಾರ್ ಬಿಯರಲ್ಲಿ ಶೂಟ್ ಎಲ್ಲ ಮುಗೀತು. ಪೋಲಾರ್ ಬಿಯರ್ ಐಸ್ ಕ್ರೀಮ್ ತಿನ್ನಕ್ಕೆ ಅಂತ ಬಂದಿದ್ದು. ಬಿಲ್ ಎಷ್ಟು ಮಾಡೋಣ ಗೊತ್ತಾ ನನ್ನ ಮಗ? ಐಸ್ ಕ್ರೀಮ್ 747 ಕೊಡ್ತಾರೆ ಅಂತ ನಂಗೆ ಸಾಕು. ಗೈಸ್, ಇವಾಗ ಐಸ್ ಕ್ರೀಮ್ ಎಲ್ಲ ತಿಂದಾಯ್ತು. ಇವಾಗ ವಾಪಸ್ ನಮ್ಮ ಮಟ್ಟಿಗೆ 2 ಅವರ್ 52 ನಿಮಿಷ ಆದೆ. ಬನ್ನಿ ಹೋಗ ಗೈಸ್, ಗೋಯಿಂಗ್ ಬ್ಯಾಕ್ ಟು ಮನೆ. ಏನು ಸನ್ಸೆಟ್ ಅಣ್ಣ, ನಿಮ್ ವಿಡಿಯೋ ಹಾಕ್ಬೋದಾ? ಹಾಕೋದು ಏನ್ ಚಾಯ್ಸು ನನಗೆ ತಿನ್ನೋದು. ಸಪ್ಪಿಗೆ ಯಾವುದೋ ತಲೆನೋವು ಮಾತ್ರ ಏನೋ ಬೇಕಂತೆ. ಆಮೇಲೆ ಅವಳಿಗೆ ನಮ್ಮ ಮನೇಲಿ ನೀರು ಫಿಲ್ಟರ್ ನೀರು ಕುಡಿದು ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟು ಇವಾಗ ಅವರೊಟ್ಟಿ ನೀರು ಕುಡಿಯೋಕೆ ಹೋಗಿ ನೆಗಡಿ ಕೊಂಡು ಹುಷಾರು ತಪ್ಪಿದ್ದಾಳಂತೆ. ಸೊ ಮಾತ್ರೆ ತಗೋರು. ಯಾವ ಮಾತ್ರೆ ಬೇಕು ನಿಂಗೆ? ಗೈಸ್, ಹೊಟ್ಟಿದಾಗ ಬಂದು ನೀರು ಮಾತ್ರೆ. ಏನು ಚಡ್ಡಿ ಕಂಡಿದ್ಯಾ? ತೂಮುದಾದೆ ಬೆಳಿಗ್ಗೆಗಂತ ಹೋಗಿ ಉಳ್ಕೋ. ಇಲ್ಲ, ಮಾತ್ರೆ ತಗೊಂಡು ನುಂಗಿ ಹುಷಾರಾಗು. ಅದೇ ಇಲ್ಲ ಬತ್ತು ಬಾಯ್ ಬಾ ಮಾಡಿ. ಈ ಅಪ್ಪ ಮಗಳಿಬ್ರು ಚಡ್ಡಿ ಹಾಕೊಂಡ್ಬಿಟ್ಟಿದ್ರಿ. ಚಡ್ಡಿ ಗ್ಯಾಂಗು ನಾನೇ ಬಂದು ಹಾಕೋಬೇಕು. ಅದೇ ನೀನು ಹಾಕೊಂಡ್ಬಿಡುತ್ತೆ. ಚೆನ್ನಾಗಿರ್ತದೆ ಚಡ್ಡಿ ಗ್ಯಾಂಗು. ಹಾಕತ್ತಾರ ಕಡೆ ಅದ್ರಲ್ಲೇನೆ. ಸರಿ, ಬಜ್ಜಿನ ಲೇಟ್ ಆಯ್ತದೆ ನನಗೆ. ಬಾಯ್ ಬಾಯ್ ಗೈಸ್, ಒಟ್ಟಿಗೆ ವಾಪಸ್ ಬಂದು ಡ್ಯಾಡಿ ಗುಡ್ ನೈಟ್ ಡ್ಯಾಡ್, ಗುಡ್ ನೈಟ್, ಲವ್ ಯು ಡ್ಯಾಡ್, ಬಾಯ್ ಬಾಯ್. ಮತ್ತೆ ಇವತ್ತು ವಿಡಿಯೋನ ಇಲ್ಲಿಗೆ ಮುಗಿಸಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ತುಂಬಾ ಜಾಸ್ತಿ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗಿರಲಿ. ಲವ್ ಯು ಜಾಸ್ತಿ. ಟಾಟಾ.